Good afternoon everyone. Today I am going to explain about Bluetooth control robot. Okay, Bluetooth control robot ಒಳಗೆ ನಾವು ಎಸ್ಟರ್ಡೇ ಔಟ್ಪುಟ್ ನೋಡಿದ್ವಿ, ಬಟ್ ಅದ್ರದ್ದು ಸ್ಪೀಡ್ ಜಾಸ್ತಿ ಇತ್ತು. ಸೊ ನಾವು ಈಗ ಸ್ಪೀಡ್ ಕಂಟ್ರೋಲ್ ಮಾಡಬೇಕಂದ್ರೆ ಅದ್ರದ್ದು ಕೋಡ್ ಬೇರೆ ಇದೆ. ಸೊ ಅಲ್ಲಿ ಇದು ಆರ್ಡಿನೋ ಕೋಡ್, ಅದು ಮ್ಯಾನ್ಯುವಲ್ ಒಳಗೆ ನಿಮ್ಗೆ ಇರುತ್ತೆ. ಸೊ ಈಗ ಆ ಕೋಡ್ನ ನಾವು ಇಲ್ಲಿ ಚೆಕ್ ಮಾಡೋಣ. ಓಕೆ, ಆರ್ಡಿನೋ ಕೋಡ್ ಹ್ಯಾಶ್ ಇನ್ಕ್ಲೂಡ್ ಸಾಫ್ಟ್ವೇರ್ serial.h ಇದು ಬ್ಲೂಟೂತ್ ಲೈಬ್ರರಿ. ನೆಕ್ಸ್ಟ್ ಡ್ರೈವರ್ ಸರ್ಕ್ಯೂಟ್ದ ಪಿನ್ಸ್, ಮೋಟರ್ ಡ್ರೈವರ್ ಸರ್ಕ್ಯೂಟ್ ಪಿನ್ಸ್. ಕಾನ್ಸ್ಟೆಂಟ್ ಇಟ್ ಎನೇಬಲ್ A = 9, ಕಾನ್ಸ್ಟೆಂಟ್ ಇಟ್ ಎನೇಬಲ್ B = 10, ಕಾನ್ಸ್ಟೆಂಟ್ ಇಂಟ್ IN1 = 6, IN2 = 7, IN3 = 8, IN4 = 11. ನೆಕ್ಸ್ಟ್ ಇವು ಎನೇಬಲ್ A ಎನೇಬಲ್ B ಅಂತಂದ್ರೆ ನಿಮ್ಗೆ ಡ್ರೈವರ್ ಸರ್ಕ್ಯೂಟ್ ಒಳಗೆ ಇಲ್ಲಿ ಎನೇಬಲ್ A ಎನೇಬಲ್ B ಶಾರ್ಟ್ ಮಾಡಿದ್ವಲ್ಲ ನಾವು ಎಸ್ಟರ್ಡೇ, ಬಟ್ ಅವನ್ನ ರಿಮೂವ್ ಮಾಡಬೇಕು. ಎನೇಬಲ್ A ಎನೇಬಲ್ B ರಿಮೂವ್ ಮಾಡಿ ಅಲ್ಲಿಂದ 2 ವೈರ್ಸ್ ತೊಗೊಂಡು ಆರ್ಡಿನೋ = 10. ಸೊ ಇವನ್ನ ಆರ್ಡಿನೋ ಉನೋ ಕನೆಕ್ಟ್ ಮಾಡಿದರೆ ನಿಮ್ದು ಸ್ಪೀಡ್ ಏನಾಗ್ತೈತಿ ಕಂಟ್ರೋಲ್ ಮಾಡ್ಬೋದು ನಾವು. ಎನೇಬಲ್ A ಫಾರ್ ಲೆಫ್ಟ್ ಮೋಟಾರ್, ಎನೇಬಲ್ B ಫಾರ್ ರೈಟ್ ಮೋಟಾರ್ಸ್. ಓಕೆ, ಮೋಟಾರ್ A ಪಿನ್ಸ್, ಮೋಟಾರ್ B ಪಿನ್ಸ್. ಅವಕ್ಕೆ ಏನಂತೀವಿ ಅಂದರೆ ಇವೆಲ್ಲ PWM ಪಿನ್ಸ್ ಅಂತೀವಿ, ಪಲ್ಸ್ ವಿತ್ ಮಾಡ್ಯುಲೇಷನ್ಸ್ ಪಿನ್ಸ್. ಈ ಪಿನ್ಸ್ ಯೂಸ್ ಮಾಡಿ ನಾವು ಸ್ಪೀಡ್ನ ಕಂಟ್ರೋಲ್ ಮಾಡ್ಬೋದು. ನೆಕ್ಸ್ಟ್ ಬ್ಲೂಟೂತ್ ಒಳಗೆ RX ಆ್ಯಂಡ್ TX ಪಿನ್ಸ್ ಇದಾವೆ. ಸೊ ಕಾನ್ಸ್ಟೆಂಟ್ ಇಂಟ್ BT RX = 2, ಕಾನ್ಸ್ಟೆಂಟ್ ಇಂಟ್ BT TX = 3. ಇದು ಕನೆಕ್ಷನ್ ಮಾಡೋ ಮುಂದೆ RX to TX ಕನೆಕ್ಷನ್ ಮಾಡಬೇಕು, TX to RX ಕನೆಕ್ಷನ್ ಮಾಡಬೇಕು. ಓಕೆ, ಬ್ಲೂಟೂತಿಂದ RX ತೊಗೊಂಡು ಪಿನ್ ನಂಬರ್ 3 ಕೊಡಬೇಕು, ಆರ್ಡಿನೋನೋ ಪಿನ್. ಆ್ಯಂಡ್ ಬ್ಲೂಟೂತಿಂದ TX ತೊಗೊಂಡು ಪಿನ್ ನಂಬರ್ 2ಗೆ ಆರ್ಡಿನೋನೋ 2ಗೆ ಕನೆಕ್ಟ್ ಮಾಡಬೇಕು. ಓಕೆ, ಕ್ರಾಸ್ ಕನೆಕ್ಷನ್ ಮಾಡಬೇಕು. ನೆಕ್ಸ್ಟ್ ಸಾಫ್ಟ್ವೇರ್ ಸೀರಿಯಲ್ದೇ ಇನ್ಸ್ಟಂಟ್ ಕ್ರಿಯೇಟ್ ಮಾಡ್ಕೊತೀವಿ. ಏನಂದ್ರೆ ಬ್ಲೂಟೂತ್ ಅಂತ ಸಾಫ್ಟ್ವೇರ್ ಸೀರಿಯಲ್ದು ಇನ್ಸ್ಟಂಟ್ ಕ್ರಿಯೇಟ್ ಮಾಡಿ ಇಲ್ಲಿ ಪಿನ್ಸ್ ಆ್ಯಡ್ ಮಾಡ್ತೀವಿ, BT_RX ಆ್ಯಂಡ್ BT_TX. ಓಕೆ, ಇಂಟ್ ಮೋಟಾರ್ ಸ್ಪೀಡ್ = 150. ಬೈ ಡಿಫಾಲ್ಟ್ ಸ್ಪೀಡ್ ಎಷ್ಟಿರ್ತೈತೆ ಅಂದ್ರೆ ಮೋಟಾರ್ದು 150 ಇರ್ತೈತೆ. ಓಕೆ, PWMದು ರೇಂಜ್ ಎಷ್ಟು ಅಂತಂದ್ರೆ 0 to 255. 0 to 255 ಒಳಗೆ ನೀವು ಎಷ್ಟು ಸ್ಪೀಡ್ ಬೇಕಾದರೂ ಕೊಡ್ಬೋದು ಕಂಟ್ರೋಲ್ ಮಾಡೋಕ್ಕೆ. ಓಕೆ, ನೆಕ್ಸ್ಟ್ ವೈಡ್ ಸೆಟಪ್ ಒಳಗೆ ಬ್ಲೂಟೂತ್ನ ಇನಿಷಿಯಲೈಸ್ ಮಾಡ್ಕೊತೀವಿ. ಸೀರಿಯಲ್ ಕಮ್ಯುನಿಕೇಷನ್ ಜೋಡಿ ವರ್ಕ್ ಆಗಬೇಕಂದ್ರೆ Bluetooth.begin ಅಂತ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಆಲ್ ಪಿನ್ಸ್ ಆರ್ ಇನ್ಪುಟ್ ಔಟ್ಪುಟ್ ಅಂತ ಬರೀಬೇಕು. ಸೊ ಪಿನ್ ಮೋಡ್ ಎನೇಬಲ್ A ಆ್ಯಂಡ್ ಎನೇಬಲ್ B ಆರ್ ಔಟ್ಪುಟ್, IN1 to IN4 ಆರ್ ಡ್ರೈವರ್ ಸರ್ಕ್ಯೂಟ್ ಇನ್ಪುಟ್ ಪಿನ್ಸ್ ಔಟ್ಪುಟ್. ಓಕೆ, ನೆಕ್ಸ್ಟ್ ಸೆಟ್ ಇನಿಷಿಯಲೈಸ್ ಸ್ಪೀಡ್. ಓಕೆ, ಸೆಟ್ ಮೋಟಾರ್ ಸ್ಪೀಡ್ ಆಫ್ ಮೋಟಾರ್ ಸ್ಪೀಡ್. ಓಕೆ, ಸೊ ಅದ್ರದ್ದು ಕಂಡೀಷನ್ ಎಕ್ಸಿಕ್ಯೂಟ್ ಆಗ್ತೈತಿ. ನೆಕ್ಸ್ಟ್ ವೈಡ್ ಲೂಪ್ ಒಳಗೆ ಏನು ಬರಿತೀವಿ ಅಂದ್ರೆ ಮೇನ್ ಕೋಡ್ ಬರಿತೀವಿ. ಇಫ್ ಬ್ಲೂಟೂತ್ ಅವೈಲಬಲ್ ಇತ್ತಂದ್ರೆ ಕ್ಯಾರ್ ಕಮಾಂಡ್ = Bluetooth.read. ಈ ಬ್ಲೂಟೂತ್ ರೀಡ್ ಆಗಿ ಕಮಾಂಡ್ ಒಳಗೆ ಡೇಟಾ ಸ್ಟೋರ್ ಆಗ್ತೈತಿ. ಸೊ ಅದನ್ನ ಏನು ಮಾಡ್ತೀವಿ, ಎಕ್ಸಿಕ್ಯೂಟ್ ದ ಕಮಾಂಡ್ ಫಂಕ್ಷನ್ ಯೂಸ್ ಮಾಡಿ ಕಮಾಂಡನ್ನ ಇಲ್ಲಿ ಬಂದಂಥ ಡೇಟಾನ ಎಕ್ಸಿಕ್ಯೂಟ್ ಕಮಾಂಡ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ವೈಡ್ ಎಕ್ಸಿಕ್ಯೂಟ್ ಕಮಾಂಡ್ ಆಫ್ ಕ್ಯಾರ್ ಕಮಾಂಡ್. ಬಂದಂಥ ಡೇಟಾನ ಯಾವ ಥರ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂದ್ರೆ ಸ್ವಿಚ್ ಕಮಾಂಡ್. ಓಕೆ, ಏನೇನು ಕೇಸಸ್ ಕೊಡ್ತೀವಿ, ಕೇಸ್ ಎಫ್ ಅಂತ ನೀವು ಆರ್ಡಿನೋ ಬ್ಲೂಟೂತ್ ಕಂಟ್ರೋಲರ್ ಆ್ಯಪ್ನಾಗ ಸೆಂಡ್ ಮಾಡಿದ್ರಿ ಅಂದ್ರೆ ಟರ್ಮಿನಲ್ ಒಳಗೆ, ಸೊ ಅವಾಗ ಏನಾಗ್ತೈತಿ, ಮೂವ್ ಫಾರ್ವರ್ಡ್ ಆಗ್ತೈತಿ. ಮೂವ್ ಫಾರ್ವರ್ಡ್ ಫಂಕ್ಷನ್ ವರ್ಕ್ ಆಗ್ತೈತಿ. ಎಲ್ಲಿ ತನಕ ಮೂವ್ ಫಾರ್ವರ್ಡ್ ಆಗ್ತೈತಿ, ಡಿಲೇ ಆಫ್ 5000 ಅಂದ್ರೆ ಮೂವ್ ಫಾರ್ವರ್ಡ್ ಫಾರ್ 5 ಸೆಕೆಂಡ್ ತನಕ ಮೋಟಾರ್ ಮೂವ್ ಆಗ್ತೈತಿ. ನೆಕ್ಸ್ಟ್ ಸ್ಟಾಪ್ ಆಗ್ತೈತಿ, ಸ್ಟಾಪ್ ಮೋಟಾರ್ಸ್. ನೆಕ್ಸ್ಟ್ ಬ್ರೇಕ್. ಓಕೆ, ಮೋಟಾರ್ ಫಾರ್ವರ್ಡ್ 5 ಸೆಕೆಂಡ್ ಮೂವ್ ಆಗಿ ಸ್ಟಾಪ್ ಆಗಿಬಿಡ್ತೈತೆ ಆಟೋಮೆಟಿಕ್. ನೆಕ್ಸ್ಟ್ ಕೇಸ್ ಬಿ ಅಂದ್ರೆ ಮೂವ್ ಬ್ಯಾಕ್ವರ್ಡ್ ಫಂಕ್ಷನ್ ವರ್ಕ್ ಆಗ್ತೈತಿ. B ಅಂತ ಟೈಪ್ ಮಾಡ್ಬೇಕು ಟರ್ಮಿನಲ್ ಒಳಗೆ, ಅವಾಗ ಮತ್ತೆ ಸ್ಟಾಪ್ ಮೋಟಾರ್ ಆಗ್ತೈತಿ, ಬ್ರೇಕ್ ಆಗ್ತೈತಿ. ಅದು ಎಷ್ಟು, 5 ಸೆಕೆಂಡ್. ನೆಕ್ಸ್ಟ್ ಲೆಫ್ಟ್ ಕೂಡ ಅಷ್ಟೇ, ಕೇಸ್ L ಅಂತ ಕೊಟ್ರಂದ್ರೆ ಟರ್ನ್ ಲೆಫ್ಟ್ ಆಗಿ 2 ಸೆಕೆಂಡ್ ತನಕ ಅಷ್ಟೇ ಲೆಫ್ಟ್ ಟರ್ನ್ ಆಗ್ತೈತಿ. ಓಕೆ, ಆಮೇಲೆ ಆಟೋಮೆಟಿಕ್ ಸ್ಟಾಪ್ ಆಗ್ತೈತಿ. ನೆಕ್ಸ್ಟ್ ಬ್ರೇಕ್. ಓಕೆ, ನೆಕ್ಸ್ಟ್ ಕೇಸ್ R ಅಂದರೆ ಟರ್ನ್ ರೈಟ್ 2 ಸೆಕೆಂಡ್ ತನಕ ರೈಟ್ ಟರ್ನ್ ಆಗಿ ಸ್ಟಾಪ್ ದ ಮೋಟರ್, ಸ್ಟಾಪ್ ಆಗಿಬಿಡ್ತೈತಿ, ಬ್ರೇಕ್ ಆಗ್ತೈತಿ. ಓಕೆ, ಕೇಸ್ S ಅಂದ್ರೆ ಸ್ಟಾಪ್ ಮೋಟರ್, ಕಂಡೀಷನ್ ವರ್ಕ್ ಆಗ್ತದೆ. ಕೇಸ್ ಪ್ಲಸ್ ಅಂದ್ರೆ ಇನ್ಕ್ರೀಸ್ ಸ್ಪೀಡ್, ಅಡ್ಜಸ್ಟ್ ಸ್ಪೀಡ್ ಆಫ್ 20, ಬ್ರೇಕ್. ಓಕೆ,
ಕೇಸ್ ಪ್ಲಸ್ ಅಂತ ನೀವು ಏನಾರ ಟರ್ಮಿನಲ್ ಒಳಗೆ ಪ್ಲಸ್ ಅಂತ ಕೊಟ್ರಿ ಅಂದ್ರೆ ಈಗ ನಿಮ್ಮದು ಸ್ಪೀಡ್ ಎಷ್ಟಿರುತ್ತೆ, ಒಂದು 50 ಅಂತ ಇನಿಷಿಯಲೈಸ್ ಮಾಡಿದ್ರಿ ಅಂದ್ರೆ 50 ಅಂತಂದು, ಸೊ ಅದು ನಿಮ್ಮದು ಪ್ಲಸ್ ಅಂತ ಮೆಸೇಜ್ ಸೆಂಡ್ ಮಾಡಿದ್ರಿ ಅಂದ್ರೆ ಟರ್ಮಿನಲ್ ಒಳಗೆ, ಸೊ 20 ಅಷ್ಟು ಸ್ಪೀಡ್ ಏನಾಗ್ತೈತಿ ಇನ್ಕ್ರೀಸ್ ಆಗ್ತೈತೆ ಆಟೋಮೆಟಿಕ್. ಅಂದ್ರೆ 50 + 20 70 ಅಷ್ಟು ನಿಮ್ಮದು ಸ್ಪೀಡ್ ಏನಾಗ್ತೈತಿ ಇನ್ಕ್ರೀಸ್ ಆಗ್ತೈತಿ. ಓಕೆ, ಆ ಥರ. ನೆಕ್ಸ್ಟ್ ಕೇಸ್ ಮೈನಸ್ ಅಂತಂದ್ರೆ, ಮೈನಸ್ ಅಂತ ಏನಾರು ಟರ್ಮಿನಲ್ ಒಳಗೆ ಟೈಪ್ ಮಾಡಿದ್ರಂದ್ರೆ ಅಡ್ಜಸ್ಟ್ ಸ್ಪೀಡ್ ಆಫ್ -20. ಅಂದರೆ ಈಗ ನಿಮ್ದು ಇನಿಷಿಯಲಿ 50 ಸ್ಪೀಡ್ ಕೊಟ್ಟಿದ್ರಂದ್ರೆ ಮೈನಸ್ ಅಂತ ಟೈಪ್ ಮಾಡಿ ಸೆಂಡ್ ಮಾಡಿದ್ರಂದ್ರೆ ಟರ್ಮಿನಲ್ ಒಳಗೆ ಬ್ಲೂಟೂತ್ ಕಂಟ್ರೋಲರ್ ಆ್ಯಪ್ನಾಗ, ಸೊ ನಿಮ್ಮದು -20 ಆಗ್ತೈತೆ. ಅಂದರೆ 50 - 20 30 ಸ್ಪೀಡ್ನಾಗ ನಿಮ್ಮದು ಮೋಟಾರ್ ರನ್ ಆಗ್ತೈತಿ. ಈ ಟೈಪ್ ವರ್ಕ್ ಆಗ್ತೈತಿ, ಸ್ಪೀಡ್ ಕಂಟ್ರೋಲ್ ಆಗ್ತೈತಿ. ನೆಕ್ಸ್ಟ್ ಫಂಕ್ಷನ್ ಟು ಸೆಟ್ ಮೋಟಾರ್ ಸ್ಪೀಡ್ ಅಂದ್ರೆ ಇಲ್ಲಿ ಮೇಲೆ ನೀವು ಸ್ಪೀಡ್ ಡಿಫೈನ್ ಮಾಡಿ ನೋಡಿ, ಬೈ ಇಂಟ್ ಮೋಟಾರ್ ಸ್ಪೀಡ್ = 150. ಓಕೆ, ಆ ಸ್ಪೀಡಲ್ಲಿ ವರ್ಕ್ ಆಗಬೇಕಂದ್ರೆ ಈ ಕೋಡ್ ಬರಿಬೇಕು ನಾವು. ಏನಂದರೆ ವೈಡ್ ಸೆಟ್ ಮೋಟಾರ್ ಸ್ಪೀಡ್ ಆಫ್ ಇಂಟ್ ಸ್ಪೀಡ್ ಮೋಟಾರ್ ಸ್ಪೀಡ್ = ಕನ್ಸ್ಟ್ರೈನ್ ಆಫ್ ಸ್ಪೀಡ್ 0, 255. ಓಕೆ, ಲಿಮಿಟೆಡ್ ಸ್ಪೀಡ್ ಬಿಟ್ವೀನ್ 0 and 255. 0 to 255 ಒಳಗೆ ನಾವಲ್ಲಿ ಡಿಫೈನ್ ಮಾಡೀವಿ ಮೇಲ್ಗಡೆ. ಸೊ ಅದು ಎನ್ಲಾಗ್ ಒಳಗೆ ಇರಬೇಕು ಸ್ಪೀಡ್. ಎನ್ಲಾಗ್ ರೈಟ್ ಆಫ್ ಎನೇಬಲ್ ಎ ಮೋಟಾರ್ ಸ್ಪೀಡು 135 ಕೊಟ್ಟಿವಿ ಮೇಲೆ. ಸೊ ಎನ್ಲಾಗ್ ರೈಟ್ ಆಫ್ ಎನೇಬಲ್ ಬಿ ಮೋಟಾರ್ ಸ್ಪೀಡ್. ಓಕೆ, ಈ ಥರ ಬರೆದ್ರೆ ನಮ್ಮದು ಸ್ಪೀಡ್ ನಾವೇನು ಕೊಟ್ಟಿರ್ತೀವಿ ಅದ್ರ ಮೇಲೆ ವರ್ಕ್ ಆಗ್ತೈತಿ. ನೆಕ್ಸ್ಟ್ ಫಂಕ್ಷನ್ ಟು ಅಡ್ಜಸ್ಟ್ ಸ್ಪೀಡ್ ಡೈನಾಮಿಕ್ಲಿ. ಸೊ ನಾವು ಪ್ಲಸ್ ಮೈನಸ್ ಅಂತ ಬರೆದಿದ್ವಲ್ಲ, ಇಲ್ಲಿ ಪ್ಲಸ್ ಕೊಟ್ಟಾಗ 20% ಸ್ಪೀಡ್ ಇನ್ಕ್ರಿಮೆಂಟ್ ಆಗ್ತೈತಿ, ಮೈನಸ್ ಕೊಟ್ಟಾಗ 20 ಡಿಕ್ರಿಮೆಂಟ್ ಆಗ್ತೈತಿ. ಆ ಥರ ಡಿಗ್ರಿ ಸ್ಪೀಡ್ ಡಿಗ್ರೀಸ್ ಆಗ್ತೈತಿ. ಸೊ ಆ ಥರ ಅದು ವರ್ಕ್ ಆಗಬೇಕಂದ್ರೆ ಈ ಕೋಡ್ ಬರಿಬೇಕು. ವೈಡ್ ಅಡ್ಜಸ್ಟ್ ಸ್ಪೀಡ್ ಆಫ್ ಇಂಟ್ ಚೇಂಜ್. ಓಕೆ, ಸ್ಪೀಡ್ ಚೇಂಜ್ ಮಾಡ್ತೀವಿ. ಸೆಟ್ ಮೋಟಾರ್ ಸ್ಪೀಡ್ ಪ್ಲಸ್ ಚೇಂಜ್. ಓಕೆ, ಈಗ 130 ಸ್ಪೀಡ್ ಕೊಟ್ಟಿವಲ್ಲ ನಾವು ಮೇಲೆ, ಈಗ ಪ್ಲಸ್ ಅಂತ ಕ್ಲಿಕ್ ಮಾಡಿದರೆ ಚೇಂಜ್ ವ್ಯಾಲ್ಯೂ ಇಲ್ಲಿ ಬರುತ್ತೆ. 20 + 130 + 20 150 ಸ್ಪೀಡ್ ಒಳಗೆ ನಿಮ್ಮದು ಮೋಟಾರ ಮೂವ್ ಆಗ್ತೈತಿ. ಆ ಥರ. ಓಕೆ, ನೆಕ್ಸ್ಟ್ ಮೂಮೆಂಟ್ ಫಂಕ್ಷನ್ಸ್. ವೈಡ್ ಮೂವ್ ಫಾರ್ವರ್ಡ್ ಇದ್ದಾಗ ಏನೇನು ಇರಬೇಕು, IN1 and IN3 ಹೈ ಇರಬೇಕು, ಅದರ್ 2 ಆರ್ ಲೋ ಇರಬೇಕು. ವೈಡ್ ಮೂವ್ ಬ್ಯಾಕ್ವರ್ಡ್ ವರ್ಕ್ ಆಗಬೇಕಂದ್ರೆ 2 and 4 ಹೈ ಇರಬೇಕು, 1 and 3 ಲೋ ಇರಬೇಕು. ಸೊ ನಮ್ಮದು ವೈಡ್ ಮೂವ್ ಬ್ಯಾಕ್ವರ್ಡ್ ಫಂಕ್ಷನ್ ವರ್ಕ್ ಆಗ್ತೈತಿ. ನೆಕ್ಸ್ಟ್ ವೈಡ್ ಟರ್ನ್ ಲೆಫ್ಟ್. ಓಕೆ, 2 and 3 ಆರ್ ಹೈ ಇರಬೇಕು, ಸೊ 1 and 4 ಲೋ ಇದ್ದರೆ ನಮ್ಮದು ವೈಡ್ ಟರ್ನ್ ಲೆಫ್ಟ್ ಫಂಕ್ಷನ್ ವರ್ಕ್ ಆಗ್ತೈತಿ. ನೆಕ್ಸ್ಟ್ ವೈಡ್ ಟರ್ನ್ ರೈಟ್. ಓಕೆ, 1 and 4 ಹೈ ಇರಬೇಕು, ಅದರ್ 2 ಆರ್ ಲೋ ಇದ್ದರೆ ವೈಡ್ ಟರ್ನ್ ರೈಟ್ ಫಂಕ್ಷನ್ ವರ್ಕ್ ಆಗ್ತೈತಿ. ನೆಕ್ಸ್ಟ್ ವೈಡ್ ಸ್ಟಾಪ್ ಮೋಟಾರ್ಸ್. ಆಲ್ ಇನ್ಪುಟ್ಸ್ ಆರ್ ಲೋ ಅಂತ ಕೊಟ್ವಿ ಅಂದರೆ ನಮ್ಮದು ಮೋಟಾರ್ ಏನಾಗ್ತೈತಿ ಆಟೋಮೆಟಿಕ್ ಸ್ಟಾಪ್ ಆಗ್ತೈತಿ. ಇಷ್ಟು ನಾವು ಕೋಡ್ ಬರೆದ್ರೆ ನಮ್ಮದು ಆರ್ಡಿನೋ ಕೋಡು, ಹಾರ್ಡ್ವೇರ್ ಕೋಡು ಕಂಪ್ಲೀಟ್ ಆಗ್ತೈತಿ. ನಾವು ಕನೆಕ್ಷನ್ ಪಾರ್ಟ್, ಇಲ್ಲಿ ಪಿನ್ ನಂಬರ್ ಏನೇನು ಕೊಟ್ಟಿದ್ದಾರೆ ನೋಡ, ಆ ಪ್ರಕಾರ ನೀವು ಕನೆಕ್ಟ್ ಮಾಡ್ಕೊರಿ. ಓಕೆ, ಇಲ್ಲಿ ಫಸ್ಟ್ ನೋಡಿರಿ, ಡ್ರೈವರ್ ಸರ್ಕ್ಯೂಟ್ ಒಳಗೆ ಎನೇಬಲ್ ಬಿ ಶಾರ್ಟ್ ಮಾಡಿದ್ರಲ್ಲ, ಆ ಕ್ಯಾಪ್ ರಿಮೂವ್ ಮಾಡಿ ಅಲ್ಲಿಂದ ಎನೇಬಲ್ಗೆ ಒಂದು ವಯರ್ ತೊಗೊಂಡು ಪಿನ್ ನಂಬರ್ 9ಗೆ ಕನೆಕ್ಟ್ ಮಾಡಿರಿ ಆ್ಯಸ್ ಪರ್ ಕೋಡ್. ಆಮೇಲೆ ಎನೇಬಲ್ ಬಿಯಿಂದ ಒಂದು ವಯರ್ಸ್ ತೊಗೊಂಡು ಸೊ ಪಿನ್ ನಂಬರ್ ಆರ್ಡಿನೋ ಪಿನ್ ನಂಬರ್ 10ಗೆ ಕನೆಕ್ಟ್ ಮಾಡಿರಿ. ಓಕೆ, ಇನ್ಪುಟ್ ಪಿನ್ಸ್ 6, 7, 8, 11 ಕನೆಕ್ಟ್ ಮಾಡ್ಕೊರಿ. ಆಮೇಲೆ ಸೇಮ್ ಬ್ಲೂಟೂತ್ ಕಂಟ್ರೋಲ್ ರೋಬೋಟ್ಗೆ ಏನು ಕನೆಕ್ಷನ್ ಮಾಡಿದ್ರಿ ಉಳಿದಿದ್ದೆಲ್ಲ ಸೇಮ್ ಇರುತ್ತೆ. ನೆಕ್ಸ್ಟ್ ಬ್ಲೂಟೂತ್ ಒಳಗೆ RX TX ಪಿನ್ ಇರುತ್ತಲ್ಲ, ಸೊ RX to TX ಕನೆಕ್ಟ್ ಮಾಡಿರಿ, TX to RX ಕನೆಕ್ಷನ್ ಮಾಡಿರಿ. ಓಕೆ, RX ನಿಮಗೆ ಎಷ್ಟಿದೆ ಅಂದರೆ 2 ಇದೆ. ಸೊ TX ಇಂದ ಒಂದು ವಯರ್ ತೊಗೊಂಡು ಪಿನ್ ನಂಬರ್ 2 ಕನೆಕ್ಟ್ ಮಾಡಿರಿ. RX ಇಂದ ಒಂದು ವಯರ್ ತೊಗೊಂಡು ಪಿನ್ ನಂಬರ್ 3ಗೆ ಕನೆಕ್ಟ್ ಮಾಡಿ. ಓಕೆ, ಆಮೇಲೆ ಬ್ಲೂಟೂತ್ USB ಕೇಬಲ್ ತೊಗೊಂಡು ಕೋಡ್ ಅಪ್ಲೋಡ್ ಮಾಡಿಕೊಡ್ರಿ. ಆಮೇಲೆ ಒಂದು ಸರಿ ಚೆಕ್ ಮಾಡಿಕೊಡ್ರಿ ಎಲ್ಲ ಕನೆಕ್ಷನ್ ಕರೆಕ್ಟ್ ಐತೋ ಇಲ್ಲ ಅಂತಂದು ಚೆಕ್ ಮಾಡಿಕೊಂಡು ಆಮೇಲೆ ಬ್ಯಾಟ್ರಿ ಕನೆಕ್ಷನ್ ಮಾಡ್ಕೊಳ್ಳಿ. ಓಕೆ, ಬ್ಯಾಟ್ರಿ ಕನೆಕ್ಷನ್ ಮಾಡಿಕೊಡ್ರಿ. ಬ್ಯಾಟ್ರಿ ಕನೆಕ್ಷನ್ ಮಾಡ್ಕೊಂಡಾದಮೇಲೆ ನಿಮ್ಮದು ಬ್ಲೂಟೂತ್ ಕನೆಕ್ಟ್ ಮಾಡಿಕೊಡ್ರಿ. ಬ್ಲೂಟೂತ್ ಆನ್ ಮಾಡಿ HC 05 ಅವೈಲೇಬಲ್ ಡಿವೈಸ್ HC 05 ಪಿನ್ ನಂಬರ್ ಹಾಕಿ 1 2 3 4
Okay, now it's pairing. Then it's saved. Okay, then go to Arduino Bluetooth controller app. Arduino Bluetooth controller app. In that terminal. Okay, terminal. Type F for forward. Then it's move forward. Okay, 1 second, it's connected. Then it's move forward. Okay, then 5 second only it's forwarded. Next backward, type B, then send. 5 second it's moving backward, then it stop. Okay, then right for 2 seconds. Okay, right, then left. Then send forward, backward B, send. For 2 seconds. Okay, it will turn 2 seconds up. Then left, it's also 2 seconds. ಓಕೆ, ಇನ್ನೊಂದು ಮೆಥಡ್ ನಾವು ಗೇಮ್ ಪ್ಯಾಡಿಂದನೂ ಯೂಸ್ ಮಾಡ್ಬೋದು. ಫಾರ್ವರ್ಡ್ ಅಂದ್ರೆ ಫಾರ್ವರ್ಡ್ ಹೋಗ್ತೈತಿ, ಪಾಸ್ ಮಾಡ್ಬೋದು ಇಲ್ಲಿ. ದೆನ್ ಟೈಪ್ ರೈಟ್, ಇಟ್ ವಿಲ್ ಟರ್ನ್ ರೈಟ್. ಓಕೆ, ದೆನ್ ಲೆಫ್ಟ್, ಇಟ್ ವಿಲ್ ಟರ್ನ್ ಲೆಫ್ಟ್. If you type plus and send it, speed will be increase. Okay, first forward it. Okay, then you give plus, it will speed will increase. Okay, like that. Then backward, send it minus. Okay, speed will be decrease.